ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಈ ಒಂದು ಮಹತ್ವಪೂರ್ಣ ಪುಸ್ತಕವನ್ನು ಶ್ರೀ ಶ್ರೀ ಸುಗನೇಂದ್ರ ತೀರ್ಥ ಸ್ವಾಮೀಜಿ ಪುತ್ತಿಗ ಮಠಾಧೀಶರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಶ್ರೀ ಸ್ವಾಮಿ ಲಕ್ಷ್ಮೀ ಶಂಕರಾಚಾರ್ಯರು 1953ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಸ್ವಾಮೀಜಿಯವರು ಕಾನ್ಪುರ ಮತ್ತು ಅಲಹಾಬಾದಿನಲ್ಲಿ ಶಿಕ್ಷಣ ಪಡೆದರು, ಗುತ್ತಿಗೆದಾರರಾಗಿ ಕೆಲಸ ಮಾಡಿದರು. ನಂತರ ಲೌಕಿಕತೆಯನ್ನು ತೊರೆದು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿದರು. ಇಸ್ಲಾಮಿನ ಬಗ್ಗೆ ತಪ್ಪು ತಿಳುವಳಿಕೆಗೆ ಒಳಗಾಗಿ ಇಸ್ಲಾಮಿ ಭಯೋತ್ಪಾದನೆಯ ಇತಿಹಾಸ ಎಂಬ ಪುಸ್ತಕವನ್ನು ಬರೆದರು. ನಂತರ ಅವರಿಗೆ ಸತ್ಯದ ಅರಿವಾದಾಗ ಮೊದಲ ಪುಸ್ತಕದ ಬಗ್ಗೆ ಖೇದ ವ್ಯಕ್ತಪಡಿಸುತ್ತಾ ಇಸ್ಲಾಂ ಆತಂಕಿಯ ಆದರ್ಶ್ ಎಂಬ ಪುಸ್ತಕವನ್ನು ಹಿಂದಿಯಲ್ಲಿ ಬರೆದರು. ಅದರ ಕನ್ನಡ ಅನುವಾದವೇ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಎಂಬ ಈ ಕೃತಿ. ಇಸ್ಲಾಂ ಆತಂಕಿಯ ಆದರ್ಶ್ ಈ ಹಿಂದಿ ಪುಸ್ತಕವನ್ನು ಬಹಳ ಸುಂದರವಾಗಿ ಕನ್ನಡಕ್ಕೆ ಅನುವಾದಿಸಿದವರು ಜನಾಬ್ KM ಅಶ್ರಫ್, ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ. ಪ್ರತಿಯೊಬ್ಬರೂ ತಪ್ಪದೇ ಓದಬೇಕಾದಂತಹ ಕೃತಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶಾಂತಿ ಪ್ರಕಾಶನ ಪ್ರಕಟಿಸಿದಂತಹ ಅಮೋಘ ಕೃತಿ ಇದೀಗ ತಮ್ಮ ಮುಂದೆ ಬಿಡುಗಡೆಗೊಂಡಿದೆ. ಈ ಪುಸ್ತಕದ ಮುಖ ಬೆಲೆ 50 ರೂಪಾಯಿ. ಬಿಡುಗಡೆಯ ಪ್ರಯುಕ್ತ ಅದನ್ನು ಇಂದು ರಿಯಾಯಿತಿ ದರದಲ್ಲಿ ಅಂದರೆ 40 ರೂಪಾಯಿಗೆ ಮಾರಾಟ ಮಾಡಲಾಗುವುದು. ತಾವೆಲ್ಲರೂ ಈ ಪುಸ್ತಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸಿ ದೇಶಬಾಂಧವರಿಗೆ ಇದನ್ನು ತಲುಪಿಸಿ ಅವರನ್ನು ಓದುವಂತೆ ಪ್ರೇರೇಪಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ವಿನಂತಿ ಗ್ರಂಥಕರ್ತರಾದ ಶ್ರೀ ಲಕ್ಷ್ಮೀ ಶಂಕರಾಚಾರ್ಯರದ್ದು ಕೂಡ ಆಗಿದೆ. ಅವರು ಕೂಡ ಸ್ವಾಮೀಜಿ ಅವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ತಮ್ಮ ಉದ್ಘಾಟನಾ ಭಾಷಣಕ್ಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಒಳ್ಳೆಯ ಉಪಸಂಚಾಲಕರಾದ ಜನಾಬ್ ಶಬ್ಬೀರ್ ಮಲ್ಪೆ ಅವರು ವೇದಿಕೆಗೆ ಬರಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಜನಾಬ್ ಶಬ್ಬೀರ್ ಮಲ್ಪೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೇ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮಗೆ ಅತ್ಯಂತ ಹರ್ಷದಾಯಕವಾದಂತಹ ಸಮಾರಂಭ ಇದು ಎಂಬುದಾಗಿ ನಾವು ಭಾವಿಸುತ್ತಾ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕದ ಶೀರ್ಷಿಕೆಯೇ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ. ಎಷ್ಟು ಸತ್ಯವಾದಂತಹ, ಎಷ್ಟು ಒಂದು ಪ್ರಮುಖವಾದಂತಹ ವಿಷಯ ಇದು ಎಂಬುದನ್ನು ಜನ ಮರೆತಿದ್ದಾರೆ. ಅದನ್ನು ಮತ್ತೊಮ್ಮೆ ಜ್ಞಾಪಿಸಿಕೊಡತಕ್ಕಂತಹ ಬಹಳ ಮುಖ್ಯವಾದಂತಹ ಕೆಲಸ ಈ ಪುಸ್ತಕದಿಂದ ನಡೆಯುತ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ದೇವರುಗಳನ್ನು, ಧರ್ಮವನ್ನು, ಧಾರ್ಮಿಕ ಗುರುಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ದುರುಪಯೋಗಪಡಿಸಿಕೊಳ್ಳತಕ್ಕಂತಹ ಒಂದು ವ್ಯವಸ್ಥಿತವಾದಂತಹ ಸಂಚು ಏನಿದೆ, ಆ ಸಂಚಿನ
ಫಲದಿಂದಾಗಿ ಇಂತಹ ಪುಸ್ತಕ ಇವತ್ತು ತೆರೆ ಕಾಣತಕ್ಕಂತಹ ಪ್ರಸಂಗ ಬಂದಿದೆ. ಇವತ್ತು ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಎಂಬಂತಹ ಈ ವೇದಾಂತ, ಸ್ವಾರ್ಥ ವೇದಾಂತದ ತಳಹದಿಯಲ್ಲಿ ಜಗತ್ತಿನಲ್ಲಿ ಸ್ವಾರ್ಥಿಗಳು ಧರ್ಮಗಳ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಬಿತ್ತಿ ಆ ಮೂಲಕ ತಮ್ಮ ಸ್ವಾರ್ಥವನ್ನು ಬೆಳೆಸತಕ್ಕಂತಹ ಒಂದು ದೊಡ್ಡ ದಂಧೆ ಏನಿದೆ, ಈ ದಂಧೆಯಿಂದಾಗಿ ಇವತ್ತು ಹಿಂದೂ ಮುಸ್ಲಿಮರು ಇವತ್ತು ಜಗಳವಾಡತಕ್ಕಂತಹ ಅಥವಾ ಬೇರೆ ಬೇರೆ ಧರ್ಮದವರು ಜಗಳವಾಡತಕ್ಕಂತಹ ಈ ಪ್ರಸಂಗ ಬಂದುಬಿಟ್ಟಿದೆ. ಇದನ್ನು ನಿವಾರಣೆ ಮಾಡಬೇಕಾದರೆ ಇಬ್ಬರ ಜಗಳ ಮೂರನೆಯ ಆದಾಯ ಎಲ್ಲಿ ಆಗ್ತದೆ? ಇಬ್ಬರು ಮುಗ್ಧರು ಒಬ್ಬ ಬುದ್ಧಿವಂತನಾದಾಗ, ಇಬ್ಬರು ಮುಗ್ಧರು ಒಬ್ಬ ಬುದ್ಧಿವಂತನಾದಾಗ ಆ ಬುದ್ಧಿವಂತ ಇಬ್ಬರಲ್ಲಿ ಜಗಳ ಹಚ್ಚಿ ತಾನು ಸ್ವಾರ್ಥವನ್ನು ಬೆಳೆಸಿಕೊಳ್ತಾರೆ. ಇಬ್ಬರು ಬುದ್ಧಿವಂತರಾದರೆ ಮೂರನೇವನಿಗೆ ಲಾಭ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಗಬೇಕಾದಂತಹ ಕೆಲಸ ಏನು ಹೇಳಿದರೆ, ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಿ, ಅವರ ತಂತ್ರವನ್ನು ಗುರುತಿಸಿ ಅದಕ್ಕೆ ನಾವು ಬಲಿಯಾಗದಂತೆ ನಾವು ಎಚ್ಚರ ವಹಿಸ್ತಕ್ಕಂತಹ ಒಂದು ಕೆಲಸ ಇವತ್ತು ಬಹಳ ಕಾಲದಿಂದ ಅದು ನಡೆಯದೇ ಹೋಗಿದೆ. ಅಂತಹ ಒಂದು ಕೆಲಸದ ಒಂದು ನಾಂದಿ ಎಂಬುದಾಗಿ ಈ ಒಂದು ಗ್ರಂಥವನ್ನು ನಾವು ಭಾವಿಸ್ತಾ ಇದ್ದೇವೆ. ಯಾವ ಧರ್ಮವೂ ಕೂಡ ಭಯೋತ್ಪಾದನೆಯನ್ನು ಬೋಧಿಸುವುದಿಲ್ಲ. ಭಯೋತ್ಪಾದನೆಯನ್ನು ಬೋಧಿಸ್ತಕ್ಕದ್ದನ್ನು ಧರ್ಮ ಅಂತೇಳಿ ಕರೆಯಲಿಕ್ಕೆ ಸಾಧ್ಯವಿಲ್ಲ. ಧರ್ಮ ಶಬ್ದದ ಅರ್ಥವೇ ಧಾರಕತ್ವಾದ ಧರ್ಮ ಇತ್ಯಾಹು, ಜಗತ್ತನ್ನು ಧಾರಣೆ ಮಾಡತಕ್ಕದ್ದು ಅಂತ ಅರ್ಥ, ಜಗತ್ತನ್ನು ಎತ್ತಿ ಹಿಡಿಯತಕ್ಕದ್ದು ಅಂತೇಳಿ ಅರ್ಥ, ವಿಶ್ವದ ವ್ಯವಸ್ಥೆಯನ್ನು ಕಾಪಾಡತಕ್ಕದ್ದು ಅಂತೇಳಿ ಅರ್ಥ. ಸಂಸ್ಕೃತದ ಧರ್ಮ ಶಬ್ದ ಧಾರಕತ್ವಾದ ಧರ್ಮ, ಜಗತ್ತನ್ನು ಎತ್ತಿ ಹಿಡಿಯತಕ್ಕದ್ದು ಅಂತೇಳಿ ಅರ್ಥ. ಭಯೋತ್ಪಾದನೆ ಎಂದೂ ಜಗತ್ತನ್ನು ಎತ್ತಿ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಯೋತ್ಪಾದನೆ ಎಂಬುದು ಯಾವ ಧರ್ಮದ ತಳಹದಿಯಲ್ಲಿಯೂ ಬರಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ತಿಳಿಯದೆ ಇವತ್ತು ಸ್ವಾರ್ಥಿಗಳು ಇಸ್ಲಾಂ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ, ಇನ್ನೂ ಕ್ರೈಸ್ತ ಭಯೋತ್ಪಾದನೆ, ಇನ್ನೂ ಸ್ವಲ್ಪ ಸಮಯ ಹೋದರೆ ಬ್ರಾಹ್ಮಣ ಭಯೋತ್ಪಾದನೆ, ಆ ಭಯೋತ್ಪಾದನೆ, ಈ ಭಯೋತ್ಪಾದನೆ ಎಂಬುದಾಗಿ ಪ್ರಾರಂಭವಾಗಲಿಕ್ಕೆ ಸಾಧ್ಯ. ಒಂದು 20 ವರ್ಷಗಳ ಹಿಂದೆ ಇಸ್ಲಾಂ ಭಯೋತ್ಪಾದನೆ ಶಬ್ದ ಇರಲಿಲ್ಲ, ಹಿಂದೂ ಭಯೋತ್ಪಾದನೆ ಶಬ್ದ ಇರಲಿಲ್ಲ. ಈಗ 2 ಶಬ್ದ ಬಂದಿದೆ. ಇನ್ನು ಅದು ಒಳಗೆ ಹೋಗಿ ಪ್ರತಿಯೊಂದು ಜಾತಿಯಲ್ಲಿಯೂ ಕೂಡ ಭಯೋತ್ಪಾದನೆ ಎಂಬಂತಹ ಈ ಒಂದು ಟೈಟ್ಲನ್ನು ಸೃಷ್ಟಿ ಮಾಡತಕ್ಕಂತಹ ಪ್ರಸಂಗ ಬರುವಂತಹ ಒಂದು ಆತಂಕ ನಮಗೆ ಕಾಣ್ತಾ ಇದೆ. ಇವತ್ತು ಎಲ್ಲವನ್ನು ಕೂಡ ಡಿವೈಡ್ ಮಾಡಿ ಆಯಿತು. ದೇವರನ್ನು ಧರ್ಮವನ್ನು ಕೂಡ ಡಿವೈಡ್ ಆಯಿತು. ಇವತ್ತು ಎಷ್ಟು ತನಕ ಬಂದಿದೆ ಅಂದರೆ, ನಾವು ಅಮೇರಿಕಕ್ಕೆ ಹೋದಾಗ ಅಲ್ಲಿ ಕೆಲವರು ಹೇಳಿದರು ಸೌತ್ ಇಂಡಿಯನ್ ಗಾಡ್, ನಾರ್ತ್ ಇಂಡಿಯನ್ ಗಾಡ್ ಅಂತ ಹೇಳಿ. ಗಾಡ್ ಸೌತ್ ಇಂಡಿಯನೂ ಅಲ್ಲ, ನಾರ್ತ್ ಇಂಡಿಯನೂ ಅಲ್ಲ. ನಮ್ಮ ಮನಸ್ಸಿನ ಸಂಕುಚಿತತೆ ಏನಿದೆ ಅದು ಸೌತ್ ಇಂಡಿಯನ್ ಸಂಕುಚಿತತೆ, ನಾರ್ತ್ ಇಂಡಿಯನ್ ಸಂಕುಚಿತತೆ ಹೊರತು ಗಾಡಿನಲ್ಲಿ ಯಾವುದೇ ಸೌತ್ ಇಂಡಿಯನ್ ಗಾಡ್, ನಾರ್ತ್ ಇಂಡಿಯನ್ ಗಾಡ್ ಎಂಬುದಾಗಿ ಯಾರು ಹೇಳ್ತಾರೆ ಅವರು ಸಂಕುಚಿತ ಮನಸ್ಸಿನವರು ಎಂಬುದಾಗಿ ಇದರ ಅರ್ಥ. ಹೀಗೆ ದೇವರನ್ನು ಅವರ ದೇವರು, ಇವರ ದೇವರು ಅಂತೇಳಿ ಯಾರು ಹೇಳ್ತಾರೆ ಅವರು ನಿಜವಾಗಿ ದೇವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತೇಳಿ ಅರ್ಥ. ಆದ್ದರಿಂದ ನಾವು ಎಲ್ಲರೂ ಕೂಡ ಜಾಗೃತರಾದಾಗ, ನಾವು ಬುದ್ಧಿವಂತರಾದಾಗ ಬೇರೆಯವರು ನಮ್ಮನ್ನು ಒಡೆಯತಕ್ಕಂತಹ ಪ್ರಸಂಗ ಬರುವುದಿಲ್ಲ. ಯಾವಾಗಲೂ ಕೂಡ ಇಬ್ಬರ ಜಗಳದಲ್ಲಿ ಯುದ್ಧ ಮಾಡುವವರು ಮೂರನೆಯವನಲ್ಲ, ಅವನು ಫಲ ಉಣ್ಣುವವನು ಮಾತ್ರ. ಯಾರು ಪಾಪದವರು ಇರ್ತಾರೆ, ಮುಗ್ಧರಿರ್ತಾರೆ, ಅವರು ಹೊಡೆದುಕೊಂಡು ಸಾಯ್ತಾರೆ. ಆದರೆ ಅದರ ಫಲವನ್ನು ತಿನ್ನತಕ್ಕವನು ಸ್ವಾರ್ಥಿಯಾದವನು, ಅವನು ಯಾವುದೇ ಯುದ್ಧಕ್ಕೂ ಯಾವುದೇ ಹಾನಿಗೂ ಅವನು ಬರುವುದಿಲ್ಲ. ಅದನ್ನು ನಾವು ಜಗಳವಾಡತಕ್ಕವರು ನಾವು ತಿಳ್ಕೊಂಡಾಗ ಅವನ ತಂತ್ರಕ್ಕೆ ನಾವು ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಒಂದು ಭಯೋತ್ಪಾದನೆ ಇವತ್ತು ಉಗ್ರಗಾಮಿಗಳು ಭಯೋತ್ಪಾದಕರಲ್ಲ, ಅವರಕ್ಕಿಂತ ದೊಡ್ಡ ಭಯೋತ್ಪಾದಕರು ರಾಜಕೀಯದಲ್ಲಿರತಕ್ಕಂತಹ ಉಗ್ರಗಾಮಿಗಳು. ರಾಜಕೀಯ ವ್ಯಕ್ತಿಗಳು ಉಗ್ರಗಾಮಿಗಳಕ್ಕಿಂತ 1000 ಪಾಲು ದೇಶವನ್ನು ಛಿದ್ರಗೊಳಿಸ್ತಕ್ಕಂತಹ, ದೇಶವನ್ನು ನಾಶ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಸಭ್ಯರ ವೇಷದಲ್ಲಿ. ಆದ್ದರಿಂದ ಇವತ್ತು ನಾವು ಉಗ್ರಗಾಮಿಗಳನ್ನು ಗುರುತಿಸುವುದಕ್ಕಿಂತ ಮೊದಲು ರಾಜಕೀಯದಲ್ಲಿರತಕ್ಕಂತಹ ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನೇ ಬಲಿ ಕೊಡತಕ್ಕಂತಹ, ಕೋಟಿ ಜನಗಳ ಅನ್ನವನ್ನು ಕದಿಯತಕ್ಕಂತಹ ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ
ಅವರನ್ನು ಗುರುತಿಸ್ತಕ್ಕಂತಹ ಕೆಲಸ ಆಗಬೇಕು ಹೊರತು ಇವತ್ತು ನಾವು ಯಾವುದೋ ಒಂದು ಬಡಪಾಯಿ ಬಹಳ ಮುಗ್ಧ ಜನರನ್ನು ನಾವು ಉಗ್ರಗಾಮಿಗಳು ಅಂಥೇಳಿ ಕರೆದು ನಾವು ಅವರನ್ನು ಬೈಯುವುದಕ್ಕಿಂತ ಅವರಕ್ಕೆ ಜಗಳವನ್ನು ಹಚ್ಚಿದಂತಹ ಆ ಮೂಲ ವ್ಯಕ್ತಿಗಳನ್ನು ನಾವು ಗುರುತಿಸಿದಾಗ ಮಾತ್ರ ನಿಜವಾದಂತಹ ಸಮಸ್ಯೆಯ ಒಂದು ಸ್ವರೂಪ ಇವತ್ತು ಗೊತ್ತಾಗ್ತದೆ. ನಾವು ಇವತ್ತೇನು ಪುಸ್ತಕ ಮಾಡಿದ ದಿವಸ ಏನಿದೆ, ಇದು ಎಂತಹ ಒಂದು ಅತ್ಯಂತ ಒಂದು ಸಮುಚಿತವಾದಂತಹ ದಿವಸ ಏನಂದರೆ, ಇವತ್ತು ಅತ್ಯಂತ ಭಯದ ದಿವಸ, ಅತ್ಯಂತ ದುಃಖ ಪಡತಕ್ಕಂತಹ ದಿವಸದಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. FDA ಯಾವಾಗ ಅಂಗೀಕಾರ ಆಗ್ತಾ ಇದೆ ಅಂತಹ ಒಂದು ದಿವಸದಲ್ಲಿ ಇದು ಕೊನೆಯ ಗಳಿಗೆಯ ನಮ್ಮ ಒಂದು ಕೊನೆಯ ಪ್ರಯತ್ನ ಎಂಬ ರೀತಿಯಲ್ಲಿ ಈ ಒಂದು ಪುಸ್ತಕದ ಬಿಡುಗಡೆ ಆಗ್ತಾ ಇರುವುದು ಇದು ದೊಡ್ಡ ಒಂದು ಎಚ್ಚರಿಕೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇಡೀ ದೇಶವನ್ನೇ ಮಾರಿ ದೇಶವನ್ನೇ ತಮ್ಮ ಸ್ವಾರ್ಥಕ್ಕಾಗಿ ಮಾರತಕ್ಕಂತಹ ಇಂತಹ ಬಡ ಜನರನ್ನು ನಿರ್ಗತಿಕರನ್ನಾಗಿ ನಿರ್ವಸಿತರನ್ನಾಗಿ ಮಾಡತಕ್ಕಂತಹ ಒಂದು ಕರಾಳ ದಿವಸದಲ್ಲೇ ಇಂತಹ ಒಂದು ಕೊನೆಯ ಆಶಾಕಿರಣ ರೂಪವಾಗಿ ಈ ಒಂದು ಪುಸ್ತಕ ಬಂದಿದೆ ಎಂಬುದಾಗಿ ಇದು ಅತ್ಯಂತ ಸಕಾಲಿಕ, ಅತ್ಯಂತ ಒಂದು ಸಮುಚಿತವಾದಂತಹ ಪ್ರಯತ್ನ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇಂತಹ ಒಂದು ವಿಷಮಯವಾದಂತಹ ವಾತಾವರಣದಲ್ಲಿ ಇವತ್ತು ದೇಶ ಇದೆ. ಮುಗ್ಧ ಜನರು ಯಾವಾಗಲೂ ಕೂಡ ಇಂತಹ ಕುಬುದ್ಧಿಗಳ ಕುಜನರ ಒಂದು ತಂತ್ರಕ್ಕೆ ಬಲಿಯಾಗಿ ನಾವು ಕಷ್ಟಪಡತಕ್ಕಂತಹ ಪ್ರಸಂಗ ಬಂದಿದೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಹಿಂದೂ ಮುಸ್ಲಿಮರು ಒಟ್ಟಾದಾಗ ರಾಜಕೀಯ ವ್ಯಕ್ತಿಗಳಿಗೆ ಭಯ ಆಗ್ತದೆ. ಯಾಕೆ ನೀವು ಒಟ್ಟಾಗ್ತೀರಿ, ನೀವು ಯಾಕೆ ಒಟ್ಟಾಗ್ತೀರಿ, ಇಂತಹ ಕೆಲಸ ಮಾಡಬೇಡಿ, ಇದು ತಪ್ಪು, ಇದು ಮಾಡಬಾರದು. ನಾವು ಪ್ರತ್ಯೇಕತೆಯನ್ನು ಇರಿಸಿಕೊಂಡು ನಮ್ಮದೇ ಒಂದು ಸಮುದಾಯದ ಸಮ್ಮೇಳನವನ್ನು ಮಾಡಿದರೆ ಅದಕ್ಕೆ ಬೇಗ ಬರ್ತಾರೆ. ನಾವೆಲ್ಲ ಒಂದೂ ಎಂಬಂತಹ ಸಮುದಾಯವನ್ನು ಮಾಡಿದರೆ ಅದೆಲ್ಲ ಮಾಡಬೇಡಿ, ಅದು ಒಳ್ಳೆಯದಲ್ಲ ಅಂತ ಹೇಳಿ ಅನ್ನತಕ್ಕಂತಹ ಈ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ನಾವು ಸಮಾಜ ಮಾಡಿದಂತಹ ದೊಡ್ಡ ತಪ್ಪು ನಾವು ಪ್ರತ್ಯೇಕವಾಗಿ ನಿಂತದ್ದು. ನಾವು ಮಾತಾಡಿದಾಗ ನಾವು ದೂರ ಸರಿದಾಗ ಅದರ ಪ್ರಯೋಜನವನ್ನು ಮೂರನೆಯವನು ಪಡೆಯಲಿಕ್ಕೆ ಸಾಧ್ಯ. ಯಾವಾಗಲೂ ಕೂಡ ಮನುಷ್ಯನ ಸ್ವಭಾವ ಏನು ಹೇಳಿದರೆ, ಎಲ್ಲ ಜಗಳಗಳು ಪ್ರಾರಂಭವಾಗುವುದು ಮಾತು ಬಿಟ್ಟಾಗ. ಯಾವುದೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಿನ್ನ ಬಗ್ಗೆ ಅವನು ಈ ತರಹ ಹೇಳಿದ. ಇವನ ಮೊದಲ ಪ್ರತಿಕ್ರಿಯೆ ಏನಂದರೆ, ಹಾಗಿದ್ದರೆ ನಾನು ಅವನ ಹತ್ರ ಮಾತಾಡೋದಿಲ್ಲ. ಆ ಮಾತಾಡೋದಿಲ್ಲ ಹೇಳಿದಾಗಲೇ ಅವನಿಗೆ ಜಯ ಬಂತು ಹೇಳಿದವನಿಗೆ. ಯಾಕೆಂತೇಳಿ ಹೇಳಿದರೆ, ಅವನು ಹೇಳಿದ ಸುಳ್ಳು. ಇವ ಮಾತಾಡಿದರೆ ಇವನು ಹೇಳಿದ ಸುಳ್ಳು ಗೊತ್ತಾಗ್ತದೆ. ನಾವು ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅವನ ವೈಯಕ್ತಿಕ ಕೌಟುಂಬಿಕ ಜೀವನದಲ್ಲಿ ಮಾಡತಕ್ಕಂತಹ ಮೊದಲ ತಪ್ಪು ಏನು ಹೇಳಿದರೆ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪುವನ್ನು ಕೆಲಸ ಅಥವಾ ನಿಮ್ಮ ಬಗ್ಗೆ ಕೆಟ್ಟ ಮಾತನ್ನು ಹೇಳಿದರೆ ಪ್ರಥಮ ಪ್ರತಿಕ್ರಿಯೆ, ನಾನು ಅವನ ಹತ್ರ ಇನ್ನು ಮುಂದೆ ಮಾತಾಡೋದಿಲ್ಲ, ಅವನ ಮುಖ ನೋಡೋದಿಲ್ಲ, ಅವನ ಹತ್ರ ನಾನು ಹೋಗುವುದಿಲ್ಲ ಅಂತ. ಇದನ್ನು ಬಿಟ್ಟು ಮೊಟ್ಟ ಮೊದಲು ನೀವು ಅವನ ಹತ್ರ ಹೋಗಿ, ಹೌದು ನೀನು ಹಾಗೆ ಹೇಳಿದ್ದ, ಹೌದು ಅಂತೇಳಿ ಕೇಳಿದರೆ, ನಾನು ಹಾಗೆ ಹೇಳಲೇ ಇಲ್ಲ, ಆವಾಗ ಮೂರನೇ ಸಿಕ್ಕಿದೆ. ಇವತ್ತು ಆದಂತಹ ದುರಂತಕ್ಕೆ ಕಾರಣ ಹಿಂದೂ ಮುಸ್ಲಿಮರಲ್ಲಿ ತಪ್ಪು ಭಾವನೆಯನ್ನು ಹರಡಿದಾಗ ಹಿಂದೂಗಳು ಹೋಗಿ ಮುಸ್ಲಿಮರ ಹತ್ರ ಕೇಳಲಿಲ್ಲ, ಮುಸ್ಲಿಮರು ಹೋಗಿ ಹಿಂದೂಗಳ ಹತ್ರ ಕೇಳಲಿಲ್ಲ. ಮೊದಲ ಪ್ರಕ್ರಿಯೆ ಹಾಗಿದ್ರೆ ನಾವು ಹೊಡೆದಾಡೋಣ. ಯಾವಾಗ ನಾವು ಹಿಂದೂ ಮುಸ್ಲಿಮರು ಒಟ್ಟಾಗಿ, ಎಲ್ಲ ಧರ್ಮದವರು ಒಟ್ಟಾಗಿ ನಾವು ಅದನ್ನು ಪರಾಮರ್ಶೆ ಮಾಡಿಸ್ತೇವೆ, ಆವಾಗ ಸಿಕ್ಕಿ ಬೀಳತಕ್ಕವರು ಅವರು ಮೂರನೇ ವ್ಯಕ್ತಿ. ನಾವು ಬೇರೆ ಆದಾಗ ಮೂರನೆಯವನಿಗೆ ಲಾಭ, ನಾವು ಒಂದಾದಾಗ ಮೂರನೆಯವನು ಸಿಕ್ಕಿ ಬೀಳ್ತಾನೆ. ಆದ್ದರಿಂದ ಇವತ್ತು ಸಮಾಜದಲ್ಲಿ ಆಗತಕ್ಕಂತಹ ದೊಡ್ಡ ಕೆಲಸ ಏನು ಹೇಳಿದರೆ, ಸಮುದಾಯಗಳಲ್ಲಿರತಕ್ಕಂತಹ ಕಂದಕವನ್ನು ನಾವು ಕಡಿಮೆ ಮಾಡಬೇಕು. ಪರಸ್ಪರ ಡಯಲಾಗ್, ಪರಸ್ಪರ ಸಂಭಾಷಣೆ ಮಾಡಬೇಕು. ಇದರಿಂದ ನಮಗೆ ಈ ಸಮಾಜ, ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿರತಕ್ಕಂತಹ ಒಂದು ಆಂತರ್ಯದ ಪರಿಚಯವಾಗಲಿಕ್ಕೆ ಸಾಧ್ಯವಿದೆ. ನಮಗೆ ಸ್ವಂತವಾಗಿ, ಹೇಗೆ ಲಕ್ಷ್ಮೀ ಶಂಕರಾಚಾರ್ಯರು ಹೇಳಿದ್ದಾರೋ, ಸ್ವಂತವಾಗಿ ನಿಮಗೆ ಅನುಭವವಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ಮುಸ್ಲಿಮರು ಅಂತೇಳಿ ಹೇಳಿದರೆ ಬಹಳ ಉಗ್ರರು, ಅವರೆಲ್ಲ ಕ್ರೂರಿಗಳು, ಅವರ ಜೊತೆಗೆ ನಾವು ಹೇಗೆ ವ್ಯವಹಾರ ಮಾಡೋದು ನೋಡುವಾಗಲೇ ಎಲ್ಲ ಗಡ್ಡ ಬಿಟ್ಟಿರ್ತಾರೆ, ಹೆದರಿಕೆ ಆಗ್ತದೆ ಅನ್ನತಕ್ಕಂತಹ ವಾತಾವರಣವನ್ನು ಅನೇಕ ಜನ ಹೇಳಿದರು. ಆದರೆ ನಮ್ಮ ಅನುಭವ, ನಾವು ಜಾಗತಿಕ ಮಟ್ಟದಲ್ಲಿ ಅನೇಕ ಮುಸ್ಲಿಂ ನಾಯಕರ ಜೊತೆಗೆ, ಅನೇಕ ಇಸ್ಲಾಂ ನಾಯಕರ ಜೊತೆಗೆ, ಜಾಗತಿಕ ಮಟ್ಟದ ನಾಯಕರ ಜೊತೆಗೆ ನಾವು ಬಹಳ ಆತ್ಮೀಯವಾಗಿ, ಬಹಳವಾದಂತಹ ಒಂದು ಸೌಹಾರ್ದದಲ್ಲಿದ್ದಾರೆ. ನಾವು ಕೊಟ್ಟಂತಹ ಪ್ರೀತಿಗೆ 2 ಪಾಲು ಪ್ರೀತಿಯನ್ನು ಅವರು ನಮಗೆ ಕೊಡ್ತಾರೆ. ನಾವು 1 ಪಾಲು ಕೊಟ್ಟರೆ ಅವರು 2 ಪಾಲು ಪ್ರೀತಿಯನ್ನು ಕೊಡ್ತಾರೆ. ನಮಗೆ ಅನ್ನಿಸ್ತು, ಇದು ಯಾರೋ ಹುಟ್ಟು ಹಾಕಿದಂತಹ ಭಾವನೆ. ಮುಸ್ಲಿಮರು ಕ್ರೂರಿಗಳು, ಅವರು ಯಾವಾಗಲೂ ಕೂಡ ಹಿಂಸಾರಕರು ಎಂಬುದು ತಪ್ಪು. ಅವರಲ್ಲಿ ಕೂಡ ಒಳ್ಳೆಯ ಹೃದಯ ಇದೆ.
ಎಲ್ಲ ಸಮಾಜದಲ್ಲಿಯೂ ಕೂಡ ಒಳ್ಳೆಯವರೇ ಇದ್ದಾರೆ, ಕೆಟ್ಟವರೇ ಇದ್ದಾರೆ. ಯಾವ ಸಮಾಜವನ್ನು ಸಮೀಕರಣ ಎಂಬುದು ಮನುಷ್ಯ ಮಾಡತಕ್ಕಂತಹ ದೊಡ್ಡ ತಪ್ಪು. ಯಾರಾದರೂ ಒಬ್ಬ ಸ್ವಾಮಿಗಳು ತಪ್ಪು ಮಾಡಿದರೆ ಎಲ್ಲ ಸ್ವಾಮಿಗಳ ಮೇಲೆ ಹಾಕಬೇಕು. ಯಾರಾದರೂ ಒಬ್ಬ ಪತ್ರಕರ್ತ ತಪ್ಪು ಮಾಡಿದರೆ ಅದನ್ನು ಎಲ್ಲ ಪತ್ರಕರ್ತರ ಮೇಲೆ ಹಾಕಬೇಕು. ಯಾರಾದರೂ ಒಬ್ಬ ಹಿಂದೂ ತಪ್ಪು ಮಾಡಿದರೆ ಅದನ್ನು ಎಲ್ಲ ಹಿಂದೂಗಳ ಮೇಲೆ ಹಾಕಬೇಕು. ಯಾರಾದರೂ ಒಬ್ಬ ಮುಸ್ಲಿಂ ತಪ್ಪು ಮಾಡಿದರೆ ಅದನ್ನೆಲ್ಲ ಮುಸ್ಲಿಮರೇ ಹೀಗೆ ಅಂತ ಹೇಳಬೇಕು. ಇದು ಇವತ್ತು ನಡೆಯತಕ್ಕಂತಹ ದೊಡ್ಡ ತಪ್ಪು. ಯಾವುದನ್ನು ಕೂಡ ಸಮೀಕರಣ ಮಾಡಬಾರದು. ಪ್ರತಿಯೊಂದು ವಸ್ತುವು ಕೂಡ ಅದು ಪ್ರತ್ಯೇಕವಾಗಿ ಇದೆ. ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದಂತಹ ವ್ಯಕ್ತಿ ಇದೆ. ಒಬ್ಬ ದುಷ್ಟನಾದ ತಕ್ಷಣ ಅದೇ ಧರ್ಮದವ ಇನ್ನೊಬ್ಬ ದುಷ್ಟನಾಗಬೇಕಾಗಿಲ್ಲ. ಒಬ್ಬ ಒಳ್ಳೆಯವನಾದ ತಕ್ಷಣ ಅದೇ ಧರ್ಮದವ ಇನ್ನೊಬ್ಬ ಒಳ್ಳೆಯನಾಗಬೇಕಾಗಿಲ್ಲ. ಇದು ನಿಜವಾದಂತಹ ವೇದಾಂತ. ಶ್ರೀ ಮಧ್ವಾಚಾರ್ಯರು ಹೇಳಿದಂತಹ ವೇದಾಂತ ಈ ಜಗತ್ತಿನಲ್ಲಿ ಇರತಕ್ಕಂತಹ ಒಂದೊಂದು ವಸ್ತುವು ಭಿನ್ನ. ಜಗತ್ತಿನಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ ಅಂದರೆ 600 ಕೋಟಿ ಜನರಿದ್ದರೆ 600 ಕೋಟಿ ಫಿಂಗರ್ ಪ್ರಿಂಟ್ ಇದೆ. ಇವತ್ತು 600 ಕೋಟಿಯ ಜನರ ಮುಖ 600 ಕೋಟಿ ವಿಧದಲ್ಲಿದೆ. ಒಬ್ಬರ ಹಾಗೆ ಇನ್ನೊಬ್ಬನಿಲ್ಲ, ಒಬ್ಬನ ಹಾಗೆ ಮತ್ತೊಬ್ಬ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಅಸ್ತಿತ್ವ ಇದೆ. ಒಂದು ವೇಳೆ ದೇವರು ಎಲ್ಲರನ್ನು ಒಂದೇ ರೀತಿಯಾಗಿ ಸೃಷ್ಟಿ ಮಾಡಿದರೆ ಈ ಜಗತ್ತು ಒಂದು ದಿವಸವೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಫಿಂಗರ್ ಪ್ರಿಂಟು ಒಂದೇ ಆಗಿದ್ದರೆ, ಎಲ್ಲರ ಸೈನು ಒಂದೇ ಆಗಿದ್ದರೆ ಏನಾಗ್ತಾ ಇತ್ತು? ಎಲ್ಲರೂ ಹೋಗಿ ಎಲ್ಲರ ಬ್ಯಾಂಕಿನ ಒಂದು ಅಕೌಂಟ್ ಹಣವನ್ನು ಎಲ್ಲರೂ ಡ್ರಾ ಮಾಡ್ತಾ ಇದ್ದರೆ ಯಾವ ವ್ಯವಸ್ಥೆಯೂ ಉಳಿಯಲಿಕ್ಕೆ ಸಾಧ್ಯ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನದೇ ಆದಂತಹ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು, ಪ್ರತ್ಯೇಕವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಒಬ್ಬರ ಹಾಗೆ ಒಬ್ಬರು ಇಲ್ಲ, ಒಬ್ಬರ ಹಾಗೆ ಒಬ್ಬರು ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಮೂಲಭೂತವಾದಂತಹ ಸತ್ಯ. ಆದ್ದರಿಂದ ಯಾವುದನ್ನು ಯಾರೂ ಸಮೀಕರಣ ಮಾಡಬಾರದು. ಅವನ ಹಾಗೆ ಇಲ್ವ, ಅವ ದುಷ್ಟನಾದರೆ ಇವ ದುಷ್ಟ. ಒಂದೇ ಅಣ್ಣ ತಮ್ಮಂದರಲ್ಲಿ ಒಬ್ಬ ಒಳ್ಳೆಯವನಿರ್ಬೋದು, ಒಬ್ಬ ಕೆಟ್ಟವನಿರ್ಬೋದು. ಆದ್ದರಿಂದ ಇವತ್ತು ಸಮೀಕರಣ ಎಂಬುದು ಏನಿದೆ, ಇದು ದುಷ್ಟ ಯೋಚನೆಯಿಂದ ಬರತಕ್ಕಂತಹ ಒಂದು ದೊಡ್ಡ ಒಂದು ತಪ್ಪು. ಯಾವುದನ್ನು ಸಮೀಕರಣ ಮಾಡಬಾರದು, ಯಾವುದನ್ನು ಕೂಡ ಒಬ್ಬರ ಹಾಗೆ ಮತ್ತೊಬ್ಬ ಅಂತ ಹೇಳಬಾರದು. ಪ್ರತಿಯೊಬ್ಬರಲ್ಲೂ ಕೂಡ ಅವನದ್ದೇ ಆದಂತಹ ಅಸ್ತಿತ್ವ ಇದೆ, ಅವನದ್ದೇ ಆದಂತಹ ಒಂದು ವ್ಯಕ್ತಿತ್ವ ಇದೆ. ಅದನ್ನು ಗುರುತಿಸಿದಾಗ ಮಾತ್ರ ನಾವು ಸತ್ಯದ ದರ್ಶನ ಮಾಡಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ಹಿಂದೂ ಭಯೋತ್ಪಾದಕರಾಗಲಿ, ಇಸ್ಲಾಂ ಭಯೋತ್ಪಾದಕರಾಗಲಿ, ಇದು ಅತ್ಯಂತ ಮೂರ್ಖತನದ ಒಂದು ಪದಗಳು. ಇಂತಹ ಒಂದು ಪದಗಳನ್ನು ಚಲಾವಣೆಗೆ ನಾವು ತರೆಯಬಾರದು. ಮಾಧ್ಯಮಗಳು ಕೂಡ ಇದನ್ನು ಉಪಯೋಗಿಸಬಾರದು. ಇಸ್ಲಾಂ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ, ಬ್ರಾಹ್ಮಣ ಭಯೋತ್ಪಾದನೆ, ಇದನ್ನು ದಯವಿಟ್ಟು ನಾವು ಪ್ರಚಾರ ಮಾಧ್ಯಮದಲ್ಲಿರುವವರಲ್ಲಿ ನಾವು ಅರಿಕೆ ಮಾಡ್ತಾ ಇದ್ದೇವೆ. ಈ ಪದಗಳನ್ನು ಉಪಯೋಗಿಸಬೇಡಿ. ಯಾಕೆಂತ ಹೇಳಿದರೆ ಸಾಮಾನ್ಯ ಜನರಿಗೆ ಇದರಿಂದ ತಪ್ಪು ಕಲ್ಪನೆಗಳು ಬರಲಿಕ್ಕೆ ಸಾಧ್ಯವಿದೆ. ಭಯೋತ್ಪಾದನೆ ಅದು ಭಯೋತ್ಪಾದನೆ ಮಾತ್ರ, ಅದರಲ್ಲಿ ಇಸ್ಲಾಂ ಇಲ್ಲ, ಹಿಂದೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇಂತಹ ಕೃಷ್ಣ ಹೇಳಿದಂತಹ ಒಂದು ತತ್ವ, ದ್ವೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ. ಜಗತ್ತಿನಲ್ಲಿ ಎರಡೇ ಜಾತಿಗಳು, ಬೇರೆ ಯಾವ ಜಾತಿಯೂ ಕೂಡ ಅದು ಮುಖ್ಯ ಅಲ್ಲ. ದುಷ್ಟರು, ಒಳ್ಳೆಯವರು. ಇದು ಬಿಟ್ಟರೆ ಬೇರೆ ಯಾವುದನ್ನು ನೀವು ಗುರುತಿಸುವ ಅವಶ್ಯಕತೆ ಇಲ್ಲ. ಅದು ಬೇಕಾದರೆ ಒಂದು ಸಾಮಾನ್ಯವಾದಂಥ ವ್ಯವಸ್ಥೆಯ ದೃಷ್ಟಿಯಲ್ಲಿ ಗುರುತಿಸಬಹುದು ಹೊರತು ಅಂತಿಮವಾಗಿರತಕ್ಕಂಥ ಜಾತಿ ಎರಡೇ, ದ್ವೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ. ಒಳ್ಳೆಯವರು, ಕೆಟ್ಟವರು. ಗೀತೆಯಲ್ಲಿ ಕೃಷ್ಣ ತಾನು ಯಾಕೆ ಅವತಾರ ಮಾಡಿದ್ದೇನೆ ಹೇಳಿದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ತಾನು ಅವತಾರ ಮಾಡಿದ್ದು ಸಜ್ಜನರ ರಕ್ಷಣೆಗೋಸ್ಕರ. ಕೃಷ್ಣ ಹೇಳ್ಬೋದಿತ್ತು, ಪರಿತ್ರಾಣಾಯ ಹಿಂದೂನಾಂ, ಹಿಂದೂಗಳ ರಕ್ಷಣೆ ಮಾಡಬೇಕು, ಮುಸ್ಲಿಮರನ್ನು ಓಡಿಸಬೇಕು, ಅದಕ್ಕೋಸ್ಕರ ನಾನು ಅವತಾರ ಮಾಡಿದ್ದು ಕೃಷ್ಣ ಹೇಳಲಿಲ್ಲ. ಪರಿತ್ರಾಣಾಯ ಬ್ರಾಹ್ಮಣಾನಾಂ ಹೇಳಲಿಲ್ಲ. ಪರಿತ್ರಾಣಾಯ ತುಳು ಮಾತಾಡುವವರನ್ನು ರಕ್ಷಣೆ ಮಾಡಬೇಕು, ಕನ್ನಡ ಮಾತಾಡುವವರನ್ನು ರಕ್ಷಣೆ ಮಾಡಬೇಕು, ಬೇರೆ ಭಾಷಿಕರನ್ನು ಓಡಿಸಬೇಕು ಕೃಷ್ಣ ಹೇಳಿ. ಕೃಷ್ಣ ಹೇಳಿದ್ದು ಯಾವ ಭಾಷೆಯವರಾಗಲಿ, ಯಾವ ಜಾತಿಯವರಾಗಲಿ, ಯಾವ ಧರ್ಮದವರಾಗಲಿ, ಒಳ್ಳೆಯವರು ಯಾರಿದ್ದಾರೆ ಅವರು ಈ ಜಗತ್ತಿಗೆ ಬೇಕು, ಕೆಟ್ಟವರು ಯಾರಿದ್ದಾರೆ ಅವರು ಈ ಜಗತ್ತಿಗೆ ಬೇಡ. ನಾನು ಒಳ್ಳೆಯವರನ್ನು ರಕ್ಷಣೆ ಮಾಡ್ತೇನೆ, ಕೆಟ್ಟವರನ್ನು ನಾನು ಶಿಕ್ಷೆ ಕೊಡ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ಒಳ್ಳೆಯವರು ಈ ಜಗತ್ತಿನ ವ್ಯವಸ್ಥೆಯನ್ನು ಕಾಪಾಡುತ್ತಾರೆ, ಕೆಟ್ಟವರು ಈ ಜಗತ್ತಿನ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ. ಜಗತ್ತಿನಲ್ಲಿ ಒಳ್ಳೆಯವರ ಮೇಲುಗೈ ಆಗಬೇಕು, ಕೆಟ್ಟವರ ಒಂದು ಗಮನ ಆಗಬೇಕು. ಆವಾಗ ಒಳ್ಳೆಯವರು ಯಾರು, ಕೆಟ್ಟವರು ಯಾರು? ಜಗತ್ತಿನ ವ್ಯವಸ್ಥೆಯನ್ನು ಕಾಪಾಡತಕ್ಕವರು, ಎಲ್ಲರ ಜೀವನಕ್ಕೆ ಆಧಾರಭೂತವಾದಂತಹ ಶಾಂತಿ ಸೌಹಾರ್ದವನ್ನು ಯಾರು ಉಳಿಸ್ತಾರೆ ಅವರೆಲ್ಲರೂ ಕೂಡ ಜಗತ್ತಿಗೆ ಪೋಷಕರು. ಯಾರು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ, ಇನ್ನೊಬ್ಬ ಬದುಕಬಾರದು, ಇನ್ನೊಬ್ಬ ಈ ನೆಲದಲ್ಲಿ ಇರಬಾರದು ಎಂಬುದಾಗಿ ಬೋಧಿಸ್ತಾರೆ, ಅವರು ಕೆಟ್ಟವರು.
ಅವರು ಯಾವ ಜಾತಿಯವರೇ ಆಗಿರಲಿ, ಯಾವ ಮತದವರೇ ಆಗಿರಲಿ, ಅವರು ಕೆಟ್ಟವರು, ಅವರು ಈ ಜಗತ್ತಿನಲ್ಲಿ ಇರಬಾರದು ಎಂಬಂತಹ ಈ ಸಂದೇಶ ಏನಿದೆ, ಇದು ಎಲ್ಲ ಧರ್ಮಗಳ ಸಂದೇಶ. ನಮಗೆ ಆಶ್ಚರ್ಯವಾದಂತಹ ವಿಷಯ ಅಂತೇಳಿ ಹೇಳಿದರೆ, ನಾವು ಕುರಾನ್ನ ಕನ್ನಡ ಅನುವಾದವನ್ನು ಓದಿದ್ದೇವೆ. ಕುರಾನಿನ ಕನ್ನಡ ಅನುವಾದ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ತತ್ಪ್ರತಿ. ಶ್ರೀ ಮಧ್ವಾಚಾರ್ಯರು ಏನು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಏನೇನು ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ, ಅದೇ ತತ್ವಗಳನ್ನು ನಾವು ಕುರಾನಿನಲ್ಲಿಯೂ ಕೂಡ ನಾವು ಕಾಣುತ್ತೇವೆ. ಅಷ್ಟರ ತನಕ ಓಹೋ ಕುರಾನ್ ಬೇರೆ, ಅದೇನೋ ಒಂದು ಅಗ್ರಾಹ್ಯವಾದಂತಹ ಒಂದು ಸಿದ್ಧಾಂತ ಎಂಬಂತಹ ಕಲ್ಪನೆ ಇದ್ದರೆ, ಕುರಾನಿನಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ನಾವು ನೋಡಿ ಬೆರಗಾಗಿ ಬಿಟ್ಟೆ. ಹಾಗಿದ್ರೆ ನಮಗೆ ಆ ಕಲ್ಪನೆ ಹೇಗೆ ಬಂತು ಹೇಳಿದರೆ, ಇದೇ ರೀತಿ ಅಪಪ್ರಚಾರಗಳಿವೆ. ಕುರಾನು ಅದು ಹಿಂಸೆಯನ್ನು ಬೋಧಿಸ್ತದೆ, ಅದು ಕೆಟ್ಟದ್ದನ್ನು ಹೇಳ್ತಾ ಇದೆ ಎಂಬುದು ಅಪಪ್ರಚಾರದ. ಯಾವಾಗ ಪರಿಚಯವಾಗ್ತದೋ, ಯಾವಾಗ ನಾವು ಪೂರ್ಣ ಜ್ಞಾನವನ್ನು ಪಡೆಯುತ್ತೇವೆ, ಆವಾಗ ಅಜ್ಞಾನ ತೊಲಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಕುರಾನಿನ ವೇದಾಂತವು ದ್ವೈತ ಸಿದ್ಧಾಂತಕ್ಕೆ ಬಹಳ ಹತ್ತಿರದ ವೇದಾಂತವಾಗಿದೆ. ದ್ವೈತ ಸಿದ್ಧಾಂತದ ಅನೇಕ ಒಂದು ತತ್ವಗಳನ್ನು ಕುರಾನ್ ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡುತ್ತಾ ಇದೆ. ಅಂತಹ ನಿತ್ಯ ನರಕ ಮೊದಲಾದಂತಹ ಆಚಾರ್ಯರ ತತ್ವವನ್ನು ಕುರಾನ್ ಹೇಳ್ತಾ ಇದೆ. ಕೆಟ್ಟವರಿಗೆ ಅವರಿಗೆ ಶಾಶ್ವತವಾಗಿ ಕೆಟ್ಟದಾಗ್ತದೆ, ಒಳ್ಳೆಯವರಿಗೆ ಶಾಶ್ವತವಾಗಿ ಒಳ್ಳೆಯದಾಗ್ತದೆ ಎಂಬಂತಹ ಈ ಮಾತನ್ನು ಮಧ್ವಾಚಾರ್ಯರು ಏನು ಹೇಳ್ತಾರೆ, ಅದನ್ನೇ ಕುರಾನ್ ಕೂಡ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಅದೆಷ್ಟು ಸಾಮ್ಯಗಳಿವೆ, ಬೇರೆ ಬೇರೆ ಧರ್ಮಗಳಲ್ಲಿ ಎಷ್ಟು ಸಾಮ್ಯಗಳಿವೆ. ಎಲ್ಲ ಸಾಮ್ಯಗಳನ್ನು ನಾವು ಮತ್ತಷ್ಟು ಜ್ಞಾಪಿಸ್ತಾ ಹೋದಾಗ ನಮ್ಮಲ್ಲಿ ಇನ್ನಷ್ಟು ಸೌಹಾರ್ದ ಬೆಳೆಯಲಿಕ್ಕೆ ಸಾಧ್ಯ. ಮುಖ್ಯತಃ ನೋಡಿದರೆ ಇವತ್ತು ಯಾರಿಗೂ ಗೊತ್ತಿಲ್ಲದೇ ಇದ್ದಂತಹ ಒಂದು ಇನ್ನೊಂದು ವಿಚಾರ, ಅಲ್ಲಾಹು ಶಬ್ದ ಅದು ಸಂಸ್ಕೃತದ ಶಬ್ದ. ಅಲ್ಲಾಹು ಅಂದರೆ ಸಂಸ್ಕೃತದಲ್ಲಿ ತಾಯಿ ಅಂತೇಳಿ ಅರ್ಥ, ಜಗತ್ತಿನ ತಾಯಿ ಅಂತೇಳಿ ಅರ್ಥ. ಅಲ್ಲಾ ಅಕ್ಕ ಎಂಬುದು ಸಂಸ್ಕೃತದಲ್ಲಿ ಜಗತ್ತಿನ ತಾಯಿ ಅಂತೇಳಿ ಅರ್ಥ. ನಾವು ಅಲ್ಲಾಹ್ ಅಂತ ಹೇಳಿ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದರ ಅರ್ಥ ಜಗತ್ತಿನ ರಕ್ಷಕ, ಜಗತ್ತಿನ ಒಡೆಯ ಅಂತ ಹೇಳಿ. ಅದೇ ಅರ್ಥವನ್ನು ಕೊಡತಕ್ಕಂತಹ ಶಬ್ದ ಸಂಸ್ಕೃತದ ಶಬ್ದ ಇದೆ. ಈ ರೀತಿಯಾಗಿ ನಾವು ನೋಡಿದಾಗ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಪರಸ್ಪರ ಒಂದು ಏಕತೆಗೆ ಬೇಕಾದ ಅನೇಕ ತತ್ವಗಳು ಇವೆ. ಇವತ್ತು ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಸಾಮ್ಯ ಇದೆ. ಸಂಸ್ಕೃತದ ಫಾದರ್ ಇಂಗ್ಲೀಷ್ನಲ್ಲಿ, ಸಂಸ್ಕೃತದ ಪಿತಾ ಇಂಗ್ಲೀಷ್ನಲ್ಲಿ ಫಾದರ್ ಆಗಿದ್ದಾರೆ, ಸಂಸ್ಕೃತದ ಮಾತಾ ಇಂಗ್ಲೀಷ್ನಲ್ಲಿ ಮದರ್ ಆಗಿದೆ, ಸಂಸ್ಕೃತದ ಭ್ರಾತ ಇಂಗ್ಲೀಷ್ನಲ್ಲಿ ಬ್ರದರ್ ಆಗಿದೆ, ಸಂಸ್ಕೃತದ ಸ್ವಸ ಇಂಗ್ಲೀಷ್ನಲ್ಲಿ ಸಿಸ್ಟರ್ ಆಗಿದೆ, ಸಂಸ್ಕೃತದ ಸೂನು ಇಂಗ್ಲೀಷಲ್ಲಿ ಸನ್. ಪಿತಾ, ಫಾದರ್, ಮಾತಾ, ಮದರ್, ಭ್ರಾತ, ಬ್ರದರ್, ಸ್ವಸ, ಸಿಸ್ಟರ್, ಸೂನು, ಸನ್ ಸಂಸ್ಕೃತದ ಶಬ್ದಗಳು. ನಾವು ಅದನ್ನು ತಿಳ್ಕೊಳ್ಳದೆ ಓಹೋ ಅದು ಮೈಲಿಗೆ ಇದು ಮಡಿ ಎಂಬುದಾಗಿ ಈ ರೀತಿಯಾಗಿ ನಾವು ಏನೇನೋ ಅದರಲ್ಲಿ ಜಗಳ ಆಡಲಿಕ್ಕೆ ಶುರು ಮಾಡ್ತೀವಿ. ಆದರೆ ಮೂಲತಃ ಈ ಜಗತ್ತಿನ ಮೂಲ ಅದು ಏಕತೆ. ಜಗತ್ತಿನ ಮೂಲ ಅದು ಭಿನ್ನತೆಯಲ್ಲ, ಅದು ಏಕತೆ. ಸತ್ಯ ಎಂದೂ ಕೂಡ ಎರಡಾಗಲಿಕ್ಕೆ ಸಾಧ್ಯ ಇಲ್ಲ, ಸತ್ಯ ಒಂದೇ ಆಗಬೇಕು. ಇನ್ನೊಬ್ಬರಿಗೆ ಒಂದು ನಮಗೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸತ್ಯ ಅದು ಒಂದೇ ಆಗಿರಬೇಕು. ಇದನ್ನು ನಾವು ಖಾತ್ರಿ ಮಾಡಿಕೊಂಡಾಗ ನಮ್ಮಲ್ಲಿ ಎಂದೂ ಕೂಡ ಭಿನ್ನಮತ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಒಂದೇ ಸತ್ಯವನ್ನು ಅನೇಕ ಜನರು ಬೇರೆ ಬೇರೆ ಶಬ್ದಗಳಿಂದ ಬೇರೆ ಬೇರೆ ರೀತಿಯಿಂದ ಹೇಳಬಹುದು, ಹೊರತು ಸತ್ಯ ಎಂದೂ ಕೂಡ ಒಂದಾಗಿದೆ ಎಂಬಂತಹ ಈ ಅಮರ ತತ್ವ ಏನಿದೆ, ಇದನ್ನು ನಾವು ಗುರುತಿಸಿದಾಗ ನಮ್ಮನ್ನು ಹೊಡೆಯತಕ್ಕಂತಹ ಪ್ರಯತ್ನ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇನ್ನೊಬ್ಬರು ನಮ್ಮನ್ನು ಹೊಡೆಯುತ್ತಾರೆ ಎಂಬುದರಲ್ಲಿ ಮೂರನೇವನು ಎಷ್ಟು ಅಪರಾಧಿಯೋ ಅಷ್ಟೇ ನಮ್ಮ ಮುಗ್ಧತೆಯ ಕೂಡ ಪಾತ್ರ ಇದೆ ಎಂಬುದನ್ನು ನಾವು ಗುರುತಿಸತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾದಾಗ ನಮ್ಮನ್ನು ಒಡೆದು ಆಳತಕ್ಕಂತಹ, ನಮ್ಮಲ್ಲಿ ವೈಷಮ್ಯವನ್ನು ಉಂಟು ಮಾಡತಕ್ಕಂತಹ ತೃತೀಯ ಶಕ್ತಿಯನ್ನು ನಾವು ದಮನ ಮಾಡಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ಇಂತಹ ಒಂದು ಪ್ರಯತ್ನ ಇದು ಬಹಳ ದೊಡ್ಡ ಸಮರೋಪಾದಿಯಲ್ಲಿ ವ್ಯಾಪಕವಾಗಿ ನಡೆಯಬೇಕು. ಧರ್ಮಗಳಲ್ಲಿ ಜನರಲ್ಲಿ ಪರಸ್ಪರ ಸ್ನೇಹ, ಶಾಂತಿ, ಸಾಮರಸ್ಯವನ್ನು ಬೆಳೆಸ್ತಕ್ಕಂತಹ ಈ ಒಂದು ಪ್ರಯತ್ನ ಇದು ಬಹಳ ಮುಖ್ಯವಾದಂತಹ ಪ್ರಯತ್ನ. ಈ ಪ್ರಯತ್ನವನ್ನು ನಾವು ಮಾಡತಕ್ಕದ್ದು ಬಹಳ ಮುಖ್ಯವಾದಂತಹ ಕರ್ತವ್ಯ. ಅದಕ್ಕೋಸ್ಕರನೇ ನಾವು ಕೂಡ ಅನೇಕ ಬೇಲಿಗಳಿದ್ದರೂ ಕೂಡ, ಅಡೆತಡೆಗಳಿದ್ದರೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚನರ ಜೊತೆಗೆ ನಾವು ಸಮರಸವಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಬೆಳ್ತಾ ಇದ್ದೇವೆ. ಅನೇಕ ಬೇಲಿಗಳನ್ನು ಮೀರಿ ನಾವು ಇಂತಹ ಒಂದು ಜಾಗತಿಕ ಅವಶ್ಯಕತೆಯನ್ನು ಮನದುಕೊಂಡು ಜಗತ್ತಿನಲ್ಲಿ ಶಾಂತಿ ಆಗಬೇಕಾದರೆ ನಾವು ಎಲ್ಲ ಧರ್ಮದವರ ಜೊತೆಗೆ ನಾವು ಸಮರಸವಾಗಿ ಇರಬೇಕು, ಆತ್ಮೀಯತೆಯನ್ನು ಬೆಳೆಸಬೇಕು ಎಂಬಂತಹ ಈ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದು, ಜಾಗತಿಕ ಶಾಂತಿ ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಮಾರು 182 ದೇಶಗಳ
ಒಂದು ಪ್ರತಿನಿಧಿಗಳು ಇರತಕ್ಕಂತಹ ನ್ಯೂಯಾರ್ಕಿನ ಶಾಂತಿ ಧರ್ಮ ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಅನೇಕ ಜಾಗತಿಕ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡಿದ್ದು, ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆಮ್ಸ್ ಡೌನು ಎಂಬಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಳ್ತಾ ಇದ್ದೇವೆ. ಜಗತ್ತಿನಲ್ಲಿ ಬಡತನ ಎಂಬುದನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಬಡತನ ಅದು ಮಾನವ ಸೃಷ್ಟಿ, ಸಂಪತ್ತು ದೇವರ ಸೃಷ್ಟಿ. ಇವತ್ತು ನಾವು ಬಡತನದಿಂದ ತೊಳಲುತ್ತಾ ಇದ್ದರೆ ಅದಕ್ಕೆ ಕಾರಣ ನಾವೇ ಹೊರತು ದೇವರಲ್ಲ. ಯಾಕೆ ಹೇಳಿದರೆ ನಾವು ಅನಾವಶ್ಯಕವಾಗಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಯನ್ನು ಮಾಡ್ತಾ ಇದ್ದೇವೆ. ಎಷ್ಟು ಇವತ್ತು ಅದಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ಆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೂ ಕೂಡ ಜಗತ್ತಿಗೆ ನಾಶ, ಅದನ್ನು ಹಾಗೆ ಇಟ್ಟರೂ ಕೂಡ ಜಗತ್ತಿಗೆ ನಾಶ. ಬಡತನದ ನಿರ್ಮಾಣ, ಶಸ್ತ್ರಾಸ್ತ್ರಗಳ ಸ್ಪರ್ಧೆಯನ್ನು ನಾವು ಕಡಿಮೆ ಮಾಡಿದಾಗ ಜನರ ಬಡತನವನ್ನು ನಾವು ನಿರ್ಮಾಣ ಮಾಡಬೇಕು. ಇವತ್ತು ಇಡೀ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳಿಗೆ ವಿನಿಯೋಗಿಸ್ತಕ್ಕಂತಹ ಒಂದು ಹಣದ ಬಜೆಟ್ ಏನಿದೆ ಅದರ 10% ಕಡಿತಗೊಳಿಸಿದರೆ ಜಗತ್ತಿನಲ್ಲಿ ಬಡತನವೇ ಎಂದೆಂದೂ ಇರಲಾರದು. ಅಂತಹ ಪರಿಸ್ಥಿತಿಯನ್ನು ನಾವು ಕಾಣೋಣ. ಆದರೆ ವರ್ಷ ನಾವು ಪ್ರತಿಯೊಬ್ಬರೂ ಕೂಡ ಜಾಸ್ತಿ ಖರ್ಚು ಮಾಡ್ತಾ ಹೋಗಿ ಜನರನ್ನು ಬಡತನದಲ್ಲಿ ಸಿಲುಕಿಸಿ ಜಗತ್ತಿನಲ್ಲಿ ನಾವು ಇಂತಹ ಒಂದು ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ಆ ಶಸ್ತ್ರಾಸ್ತ್ರ ಸಂಗ್ರಹದ ಪೈಪೋಟಿಯನ್ನು ನಿಲ್ಲಿಸಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು ಎಂಬಂತಹ ಈ ವಿಚಾರದಲ್ಲಿ ನಮ್ಮ ವಿಶ್ವ ಶಾಂತಿ ಧರ್ಮ ಸಂಸ್ಥೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ. ಇಂತಹ ಒಂದು ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ನಾವೆಲ್ಲರೂ ಕೂಡ ಒಂದಾಗಬೇಕು. ನಾವು ಒಂದಾಗಿ ನಾವು ಸಾಮರಸ್ಯದಿಂದ, ಶಾಂತಿಯಿಂದ, ಆನಂದದಿಂದ ಇರಲಿಕ್ಕೆ ಸಾಧ್ಯವಿದೆ. ಅಂತಹ ಪ್ರಯತ್ನಕ್ಕೆ ಪೂರ್ವಕವಾಗಿ ಇಂತಹ ಒಂದು ಪುಸ್ತಕದ ಬಿಡುಗಡೆ ನಮಗೆ ತುಂಬ ಸಂತೋಷವನ್ನು ನೀಡಿದೆ. ನಮ್ಮ ಆದರ್ಶ ಉಪಾಸ್ಯ ಮೂರ್ತಿ ಆಂಜನೇಯ, ಪಂಚಮುಖಿ ಆಂಜನೇಯ. ನಾವು ಆಂಜನೇಯನನ್ನು ಯಾಕೆ ಆರಿಸಿದ್ದೇವೆ ಹೇಳಿದರೆ, ಆಂಜನೇಯನಿಗೆ 5 ಮುಖ, 1 ಹೃದಯ, 5 ಹೃದಯ ಇಲ್ಲ. ಹಾಗೆ ಎಲ್ಲ ಧರ್ಮಗಳು ಕೂಡ ಆಂಜನೇಯನ 5 ಮುಖದ ಹಾಗೆ, ಆದರೆ ಎಲ್ಲ ಧರ್ಮಗಳ ಹೃದಯ ಮಾತ್ರ ಅದು ಒಂದೇ ಆಗಿದೆ. ಆದ್ದರಿಂದ ಆ ಹೃದಯವನ್ನು ಗುರುತಿಸತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಅಂತಹ ಏಕ ಹೃದಯವನ್ನು ಗುರುತಿಸಿ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು, ಸಾಮರಸ್ಯವನ್ನು ಉಂಟು ಮಾಡತಕ್ಕಂತಹ ಪ್ರಯತ್ನ ಇವತ್ತು ಬಹಳ ಮುಖ್ಯವಾಗಿದೆ. ಇಂತಹ ಒಂದು ಐತಿಹಾಸಿಕವಾದಂತಹ ದುರಂತದ ದಿವಸ ಇವತ್ತು FDI ಅಂಗೀಕಾರವಾದಂತಹ ಒಂದು ಚಾರಿತ್ರಿಕವಾದಂತಹ ದುರಂತದ ದಿವಸದಲ್ಲಿ ಇಂತಹ ಒಂದು ಆಶಾಕಿರಣ ಇವತ್ತು ಚಿಕ್ಕ ಕಿರಣವಾದರೂ ಕೂಡ ಬಂದಿದೆ. ನಾವೆಲ್ಲರೂ ಕೂಡ ಒಟ್ಟಾಗೋಣ, ನಮ್ಮನ್ನು ಒಡೆಯತಕ್ಕಂತಹ ಶಕ್ತಿಯನ್ನು ನಾವು ಒಡೆದು ಬಿಡೋಣ, ನಾವು ಭ್ರಾತೃತ್ವವನ್ನು, ನಾವು ಸಹೋದರತ್ವವನ್ನು ನಾವು ಹೊಂದೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಬರೆದಂತಹ ಲಕ್ಷ್ಮೀ ಶಂಕರಾಚಾರ್ಯರನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಇದನ್ನು ಪ್ರಕಾಶನ ಮಾಡಿದಂತಹ ಶಾಂತಿ ಪ್ರಕಾಶನವನ್ನು ಕೂಡ ನಾವು ತುಂಬ ಅಭಿನಂದನೆಗೊಳಿಸ್ತಾ, ಇದರಲ್ಲಿ ಅನೇಕ ನಮ್ಮ ಸಹೃದಯ ಒಂದು ಆತ್ಮೀಯರು ಏನಿದ್ದಾರೆ, ಇವರ ಪ್ರಯತ್ನಕ್ಕೆ ನಮ್ಮ ಪೂರ್ಣವಾದಂತಹ ಸಹಕಾರ ಇದೆ ಎಂಬುದಾಗಿ ಶ್ರೀಕೃಷ್ಣನ ಉಡುಪಿಯ ಶ್ರೀಕೃಷ್ಣನ ಈ ನೆಲದಲ್ಲಿ ನಾವು ಹೇಳ್ತಾ ಎಲ್ಲರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.